ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ರಾಕೇಶ್ ಜೆ ಶೆಟ್ಟಿಗಾರ್. ಸೊ ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು, ಸೊ ಇವಾಗ ನಾವು ಎಲ್ಲ ಕಡೆ ಎ ಐ ಬಗ್ಗೆ ತುಂಬ ಕೇಳ್ತಾ ಇದ್ದೇವೆ. ಎ ಐಯಿಂದ ತುಂಬ ಕೆಲಸ ಹೋಗ್ತಾ ಇದೆ. ಸೊ ಫ್ಯೂಚರ್ ಏನು, ಈ ರೀತಿಯಾದ ತುಂಬ ಒಂದು ಗೊಂದಲಮಯವಾದ ಒಂದು ಏನು ಎನ್ವೈರ್ಮೆಂಟ್ ಅಂತ ಹೇಳ್ಬೋದು, ಅದು ಇವಾಗ ಸೃಷ್ಟಿ ಆಗಿದೆ. ಸೊ ತುಂಬ ಜನ ಆಲ್ರೆಡಿ ಕೆಲಸ ಕಳ್ಕೊಂಡಿದ್ದಾರೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ, ರೀಸೆಂಟ್ಲಿ ಜಾಯ್ನ್ ಆಗಿರ್ಬೋದು, ಇಲ್ಲ 1 or 2 years ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇವರು ಸಹ ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾರೆ. ಒಂದು ರೀತಿ ಫಿಯರ್ಫುಲ್ ಸ್ಟೇಟ್ ಆಫ್ ಮೈಂಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಯಲ್ ಫ್ಯಾಕ್ಟ್ ಏನು, ಎ ಇಂದ ಕೆಲಸ ಹೋಗುತ್ತಾ, ಸೊ ಏನು ಫ್ಯೂಚರ್ ಏನು, ಯಾವ ರೀತಿ, ಇದ್ರ ಬಗ್ಗೆ ತುಂಬ ಒಂದು ಕನ್ಫ್ಯೂಷನ್ ಇದೆ. ಸೊ ನನ್ನ ಒಂದು ನಾಲೆಜ್ ಪ್ರಕಾರ ನಾನು ಇಲ್ಲಿ ನನ್ನ ಒಂದು ಇದನ್ನು ಇನ್ಪುಟ್ಟನ್ನು ಕೊಡಲು ಇಷ್ಟಪಡ್ತೇನೆ. ಸೊ ನಾನು ಆ್ಯಕ್ಚುಲಿ ರೂಟ್ಸ್ ಇನ್ಸ್ಟಿಟ್ಯೂಟ್ ಅನ್ನುವ ಸಂಸ್ಥೆಯನ್ನು ಉಡುಪಿಯಲ್ಲಿ ರನ್ ಮಾಡ್ತಾ ಇದ್ದೇನೆ. ನಾನು ಆಲ್ಮೋಸ್ಟ್ ಇವಾಗ 15 yearsನಲ್ಲಿ ಈ ಒಂದು ಟ್ರೈನಿಂಗ್ ಸೆಗ್ಮೆಂಟಲ್ಲಿದ್ದೇನೆ. ನಾವು ಬೇಸಿಕಲಿ SAP, ಡಿಜಿಟಲ್ ಮಾರ್ಕೆಟಿಂಗ್, ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್, ಈ ರೀತಿ ಸ್ಕಿಲ್ ಓರಿಯೆಂಟೆಡ್ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ನಮ್ಮಲ್ಲಿ ಕಲಿತಂತಹ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಲೊಕೇಶನಲ್ಲಿ, ಪ್ಲೇಸಸ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಕಂಪನೀಸ್ಗಳಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಇದ್ರ ಬಗ್ಗೆ ಒಂದು ಬೇಸಿಕ್ ಆದ ಒಂದು ನಾಲೆಜ್ ಇದೆ. ಸೊ ನಾವು ಕರೆಂಟ್ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ, ಇದರ ಒಂದು ಬೇಸಿಕ್ ನಾಲೆಜ್ ನನಗೆ ಇರೋದ್ರಿಂದ ನಾನು ಈ ಒಂದು ಟಾಪಿಕ್ ಮೇಲೆ ನನ್ನ ಒಂದು ಇನ್ಪುಟ್ಟನ್ನು ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇವಾಗ ಮೇಜರಾಗಿ ನೋಡಿ, ಎ ಅನ್ನುವಂಥದ್ದು ಆಲ್ಮೋಸ್ಟ್ ಇವಾಗ ಎಲ್ಲ ಇಂಡಸ್ಟ್ರಿಯಲ್ಲಿ ಬಂದಿದೆ. ಗ್ರಾಫಿಕ್ ಡಿಸೈನಿಂಗ್ ಇರ್ಬೋದು, ಇಂಟೀರಿಯರ್ ಡಿಸೈನಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಪ್ರೊಡಕ್ಷನ್, ಓಕೆ. ಸೊ BPOದಲ್ಲಿ, ಡೇಟಾ ಎಂಟ್ರಿ ಸೆಗ್ಮೆಂಟಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ಲಿ ಎ ಐ ಬಂದಿದೆ. ಸೊ ಯಾವ ಒಂದು ಟಾಸ್ಕ್ ರಿಪೀಟೆಡ್ ಆಗಿದೆ ಅಂತಹ ಕೆಲಸಗಳನ್ನು ಎ ಐ ಆಲ್ರೆಡಿ ತಗೊಂಡಿದೆ, ಇನ್ನು ತಗೊಳ್ಳಿಕ್ಕೆ ಇದೆ. ಈ ಪರ್ಟಿಕ್ಯುಲರ್ ಯಾವುದೇ ಒಂದು ಟಾಸ್ಕ್ನ ಮಾಡಬೇಕಂತಾದರೆ ಅದು ಆ ಒಂದು ಟಾಸ್ಕ್ನ ಹಿಸ್ಟ್ರಿಯನ್ನು ಅನಲೈಸ್ ಮಾಡಿಕೊಂಡು ಆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಅದು ಏನು ಮಾಡ್ತಾ ಇದೆ, ಅದು ಆಟೋಮೆಟಿಕ್ ಆಗಿ ಆ ಟಾಸ್ಕ್ನ ಮಾಡ್ತಾ ಇದೆ. ಸೊ ಡಿಸೈನಿಂಗ್, ಎಡಿಟಿಂಗ್ ಮತ್ತು ಈ ರೀತಿ ಬೇರೆ ಬೇರೆ IT, ಕೋಡಿಂಗ್ ಇರ್ಬೋದು. ಕೋಡಿಂಗಲ್ಲೂ ಬೇಸಿಕ್ ಲೆವೆಲ್ ಕೋಡಿಂಗ್ ಏನಿದೆ ಅದು ಎ ಐ ಇವಾಗ ಮಾಡ್ತಾ ಇದೆ. ಇವಾಗ ಏನಾಗ್ತಿದೆ, ಅಡ್ವಾನ್ಸ್ ಲೆವೆಲ್ ಕೋಡಿಂಗನ್ನು ಅದು ಮಾಡ್ತಾ ಇದೆ. ಸೊ ಎ ಐ ಅನ್ನುವಂಥದ್ದು ರಿಯಲ್. ಸೊ ಎ ಐ ಡೆಫಿನೆಟ್ ಆಗಿ ಕೆಲವೊಂದು ಜಾಬ್ಸ್ಗಳನ್ನ ರಿಪ್ಲೇಸ್ಮೆಂಟ್ ಮಾಡ್ತಾ ಇದೆ. ಇನ್ನೂ ಬರುವಂಥ ದಿನಗಳಲ್ಲಿ ಇನ್ನೂ ಜಾಸ್ತಿಯಾಗಿ ರಿಪ್ಲೇಸ್ಮೆಂಟ್ ಆಗುವಂಥ ಚಾನ್ಸಸ್ಗಳು ಇದೆ. ಸೊ ಎ ಐ ಇನ್ನೂ ಅಡ್ವಾನ್ಸ್ ಆಗ್ತಾ ಹೋದಾಗೆ ತುಂಬ ರೀತಿಯಾದ ವರ್ಕ್ ಪ್ರೊಸೆಸ್ಗಳು ಎ ಐ ರಿಪ್ಲೇಸ್ಮೆಂಟ್ ಮಾಡುತ್ತೆ. ಸೊ ಇಲ್ಲಿ ಇವಾಗ ನಾವು ಒಂದು ಏನು ಅನಲೈಸ್ ಮಾಡಬೇಕನ್ನುವಂಥದ್ದು, ಎ ಐ ಏನು ಮಾಡ್ತಾ ಇದೆ, ಕೆಲವೊಂದು ಕೆಲಸಗಳನ್ನ ಅದು ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ರೂ ಕೆಲವೊಂದು ಹೊಸ ಆಪರ್ಚುನಿಟೀಸ್ಗಳನ್ನ ಎ ಐ ಸೃಷ್ಟಿ ಮಾಡುತ್ತೆ. ಸೊ ಇವಾಗ ನಾವು ಇದನ್ನು ಯಾವ ರೀತಿ ಕಂಪೇರ್ ಮಾಡ್ಬೋದು ಅಂದರೆ, 1995 ಇಂಡಿಯಾದಲ್ಲಿ ಯಾವಾಗ ಕಂಪ್ಯೂಟರ್ ಕ್ರಾಂತಿ ಶುರುವಾಯಿತು, ಅವಾಗ ತುಂಬ ಜನ ತುಂಬ ಒಂದು ರೀತಿ ಇದೇ ರೀತಿಯಾದ ಒಂದು ಗೊಂದಲಮಯವಾದ ಎನ್ವೈರ್ಮೆಂಟ್ ಅವಾಗ ಕ್ರಿಯೇಟ್ ಆಗಿತ್ತು. ತುಂಬ ಜನ ಏನು ಮಾಡ್ತಾಯಿದ್ರು, ನಮ್ಮದು ಕೆಲಸ ಹೋಗುತ್ತೆ, ಕಂಪ್ಯೂಟರ್ ಬಂದ್ಬಿಟ್ಟು ತುಂಬ ಕೆಲಸ ಹೋಗುತ್ತೆ, ಈ ರೀತಿ ಹೇಳ್ತಾ ಇದ್ರು. ಬಟ್ ಕಂಪ್ಯೂಟರ್ ಬಂದ ನಂತರ ಕೆಲಸ ಹೋಗಿಲ್ಲ, ಬಟ್ ಆ ಕೆಲಸದ್ದು ರಿಕ್ವೈರ್ಮೆಂಟ್ ಚೇಂಜ್ ಆಯಿತು. ಅಂದರೆ ಜನ ಏನು ಮೊದಲು ಮಾಡ್ತಾಯಿದ್ರು ಅದನ್ನು ಮಾಡ್ತಾ ಇರಲಿಲ್ಲ, ಬಟ್ ಅವ್ರು ಬೇರೆ ಟಾಸ್ಕ್ಗಳಿಗೆ ಇನ್ವಾಲ್ವ್ ಆದರು. ಬೇರೆ ಬೇರೆ ಹೊಸ ಅಪರ್ಚುನಿಟೀಸ್ಗಳು ಕ್ರಿಯೇಟ್ ಆಯಿತು. IT ಸೆಕ್ಟರ್ಸ್ ಬೂಮ್ ಆಯಿತು. ಸಾಫ್ಟ್ವೇರ್ ಡೆವಲಪ್ಮೆಂಟ್, ಅಪ್ಲಿಕೇಶನ್ ಡೆವಲಪ್ಮೆಂಟ್, ಈ ರೀತಿ ಬೇರೆ ಬೇರೆ ಸೆಕ್ಟರ್ಗಳು ಬೂಮ್ ಆಯಿತು. ಇಲ್ಲಿಂದ ಜಾಬ್ ಅನ್ನುವಂಥದ್ದು ಜಾಸ್ತಿ ಆಯಿತು ಹೊರತು ಕಮ್ಮಿ ಆಗಿಲ್ಲ. ಅದೇ ರೀತಿ ಇವಾಗ ಎ ಐ ಏನು ಮಾಡ್ತಾ ಇದೆ, ಇವಾಗ ಈ ಒಂದು ಮಾರ್ಕೆಟನ್ನು, ಈ ಒಂದು ಕರೆಂಟ್ ಈ ಒಂದು ಏನು ಯುಗ, ಈ ಒಂದು ಮಾರ್ಕೆಟನ್ನು ಡೆಫಿನೆಟ್ ಆಗಿ ರೀಸೆಟ್ ಮಾಡುತ್ತೆ, ಅಂದರೆ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನಾವು ಏನು ಮಾಡ್ತಾ ಇದ್ವಿ ಆ ಕೆಲಸ ಎ ಐ ಮಾಡುತ್ತೆ, ಬಟ್ ಎ ಐ
ಯಾವ್ದನ್ನ ಮಾಡೋಕ್ಕಾಗಲ್ಲ ಆ ಸೆಗ್ಮೆಂಟ್ಗಳಿಗೆ ನಾವು ಮೂವ್ ಆಗಬೇಕಾಗತ್ತೆ. ಅಲ್ಲಿ ನಾವು ಏನ ಬಳಸ್ಕೊಂಡು ಕೆಲವೊಂದು ಕೆಲಸಗಳನ್ನ ನಾವು ಇಂಪ್ರೂವೈಸ್ ಮಾಡಬೇಕಾಗತ್ತೆ, ಕೆಲವೊಂದು ಕೆಲಸಗಳನ್ನ ನಾವು ಫಾಸ್ಟ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ಗೆ ಇವಾಗ ನಾನು ನಿನ್ನೆ ತಾನೇ ಇಂಡಿಯಾದು ಎಕ್ಸ್ಪೋ AI ಸಮ್ಮಿಟ್ನ ನೋಡ್ತಾ ಇದ್ದೆ. ಅಲ್ಲಿ AI ಎಲ್ಲಿ ತನಕ ಬಂದಿದೆ ಅಂದರೆ, ಈ ಕೈಮಗ್ಗ ಇಂಡಸ್ಟ್ರಿ ಏನಿದೆ, ಏನು ಸೀರೆ ನೇಯುವಂತಹ ಕೈಮಗ್ಗ ಇಂಡಸ್ಟ್ರಿ ಅಲ್ಲಿ ತನಕನೂ ಬಂದಿದೆ. ಸೊ ಬಟ್ ಅಲ್ಲಿ ಏನಾಗ್ತಿದೆ, ಏನು ಮಾಡ್ತಾ ಇದೆ, ಸೊ ಯಾವ ಕಲರ್ ಹಗ್ಗವನ್ನು ಹಾಕಬೇಕು ಅನ್ನುವಂತಹ ಒಂದು ಏನು ಇನ್ಫಾರ್ಮೇಷನ್ಸ್ನ ಅದು ಕೊಡ್ತಾ ಇದೆ. ಸೊ ಆ ಒಂದು ಯಂತ್ರಕ್ಕೆ ಟ್ಯಾಬ್ನ ಕನೆಕ್ಟ್ ಮಾಡಿದ್ದಾರೆ, ಅಲ್ಲಿ AI ಬಳಸ್ಕೊಂಡು ಯಾವ ಕಲರ್ ಇದ್ದು ಹಗ್ಗವನ್ನು ಯೂಸ್ ಮಾಡಬೇಕು ಅನ್ನುವಂಥದ್ದು ತೋರಿಸ್ತಾ ಇದೆ. ಸೊ ಇಲ್ಲಿವಾಗ ಏನಾಗುತ್ತೆ ಅಂದರೆ, ಪ್ರೊಡಕ್ಷನ್ನ ಒಂದು ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಪ್ರೊಡಕ್ಷನ್ನ ಕ್ವಾಂಟಿಟಿನೂ ಇಂಪ್ರೂವ್ ಆಗುತ್ತೆ. ಸೊ ನಾವು ಆ್ಯಸ್ ಅ ಪ್ರೊಡಕ್ಷನ್, ಆ್ಯಸ್ ಅ ಕಸ್ಟಮರ್ ಯಾರು ಆ ಒಂದು AI ಟೂಲ್ನ ಬಳಸ್ತೇವೆ, ನಾವು ಏನು ಮಾಡ್ಬೋದು, ಯಾವ ರೀತಿ ಈ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡುವಂಥದ್ದು, ಕ್ವಾಲಿಟಿನ ಇನ್ಕ್ರೀಸ್ ಮಾಡುವಂಥದ್ದು, ಬ್ರ್ಯಾಂಡಿಂಗನ್ನು ಯಾವ ರೀತಿ ಇನ್ಕ್ರೀಸ್ ಮಾಡುವಂಥದ್ದು, ಮತ್ತು ಎಕ್ಸ್ಪೋರ್ಟ್ ಮೇಲೆ ಫೋಕಸ್ ಮಾಡುವಂಥದ್ದು. ಸೊ ಪ್ರೊಡಕ್ಷನ್ ಇವಾಗ ಜಾಸ್ತಿ ಆಗುತ್ತೆ, ನಾವು ಏನು ಮಾಡ್ಬೋದು, ಎಕ್ಸ್ಪೋರ್ಟನ್ನು ಯಾವ ರೀತಿ ಇನ್ಕ್ರೀಸ್ ಮಾಡುವಂಥದ್ದು, ಓಕೆ, ರೆವೆನ್ಯೂನ ಯಾವ ರೀತಿ ಇನ್ಕ್ರೀಸ್ ಮಾಡುವಂಥದ್ದು. ಸೊ ಇದ್ರ ಮೇಲೆ ನಾವು ಫೋಕಸ್ ಮಾಡೋದ್ರಿಂದ ಒಂದು ಎಂಪ್ಲಾಯಬಿಲಿಟಿ ಬೇರೆ ಸೆಗ್ಮೆಂಟಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಓಕೆ, ರೆವೆನ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಟರ್ನ್ ಓವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನಾನು ಕೊಡೋದಾದರೆ, ಇವಾಗ ಮೊದಲು ಆ್ಯಕ್ಚುಲಿ ಒಂದು ಯಾವುದೇ ಒಂದು ಇಂಡಸ್ಟ್ರಿಗೆ ಒಂದು ಅಪ್ಲಿಕೇಶನ್, ಒಂದು ಇಂಡಸ್ಟ್ರಿಗೆ ಬೇಕಾದಾಗೆ ಒಂದು ಅಪ್ಲಿಕೇಶನ್ನ ಜನ್ರೇಟ್ ಮಾಡಬೇಕಂತಿದ್ರೆ, ಸೊ ಒಂದೊಂದು IT ಕಂಪನೀಸ್ಗಳು ಇಲ್ಲ ಡೆವಲಪ್ಮೆಂಟ್ IT ಕಂಪನೀಸ್ಗಳು ತುಂಬ ಚಾರ್ಜ್ ಮಾಡ್ತಾಯಿದ್ರು. ಒಂದು ಮಿಡಲ್ ಸ್ಕೇಲ್ ಕಂಪನಿಗೆ ಬೇಕಾಗುವಂಥ ಸಾಫ್ಟ್ವೇರ್ನ, ಕಸ್ಟಮೈಸ್ ಸಾಫ್ಟ್ವೇರ್ನ ಡೆವಲಪ್ಮೆಂಟ್ ಮಾಡಬೇಕಂತಿದ್ರೆ ಕೆಲವೊಂದು ಕಂಪನೀಸ್ಗಳು ಈವನ್ ಕ್ರೋರ್ಸಲ್ಲಿ ಚಾರ್ಜ್ ಮಾಡ್ತಾಯಿದ್ರು. ಇವಾಗ ಏನಾಗ್ತಾ ಇದೆ ಅಂದರೆ, ಇವಾಗ AI ಬರೋಕ್ಕೋಗಿ ಒಂದು ಜಸ್ಟ್ 2 to 3 ಮೆಂಬರ್ಸ್ ಟೀಮ್ ಅವ್ರು ಏನು ಮಾಡ್ಬೋದು, ಯಾವುದೇ ಒಂದು ಇಂಡಸ್ಟ್ರಿಯನ್ನು ಚೂಸ್ ಮಾಡುವಂಥದ್ದು. ಎಕ್ಸಾಂಪಲ್ಗೆ ಇವಾಗ ನಂದು ಕಂಪ್ಯೂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಸೊ ನಮ್ಮ ಕಂಪ್ಯೂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಏನೆಲ್ಲ ಪ್ರೊಸೆಸ್ಗಳು ನಡೆಯುತ್ತೆ, ನಮ್ಮಲ್ಲಿ ಮೇಜರಾಗಿ ಏನಾಗುತ್ತೆ, ಕೌನ್ಸಿಲಿಂಗ್ ಆಗುತ್ತೆ, ಆಮೇಲೆ ಸ್ಟೂಡೆಂಟ್ ಇನ್ಫಾರ್ಮೇಷನ್ನ ನಾವು ಸೇವ್ ಮಾಡ್ತೇವೆ, ಅದ್ರ ನಂತರ ಅವ್ರಿಗೆ ಫಾಲೋಅಪ್ ಆಗುತ್ತೆ, ಅದ್ರ ನಂತರ ಅಡ್ಮಿಷನ್ ಪ್ರೊಸೆಸ್ ಆಗುತ್ತೆ, ಆಮೇಲೆ ಅವ್ರಿಗೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಟ್ರೈನಿಂಗ್ ಸ್ಟಾರ್ಟ್ ಆದ ನಂತರ ಅವ್ರಿಗೆ ಯಾವುದು ಟಾಪಿಕ್ ಟ್ರೈನಿಂಗ್ ಆಗ್ತಾ ಇದೆ ಇದರ ಒಂದು ಟ್ರ್ಯಾಕನ್ನು ಹಿಡಿಯುವಂಥದ್ದು. ನೆಕ್ಸ್ಟ್ ಸರ್ಟಿಫಿಕೇಷನ್ ಆದಮೇಲೆ ಅವ್ರಿಗೆ ಏನು ಸರ್ಟಿಫಿಕೇಟ್ ಕಲೆಕ್ಷನ್ ಮೆಸೇಜನ್ನು ಕಳಿಸುವಂಥದ್ದು. ಇದೆಲ್ಲ ಕಂಪ್ಲೀಟ್ ಪ್ರೊಸೆಸ್ ಆಗುತ್ತೆ. ಪ್ಲೇಸ್ಮೆಂಟ್. ಸೊ ಈ ಒಂದು ಪ್ರೊಸೆಸ್ಗೆ ಅಕಾರ್ಡಿಂಗ್ ಏನು ಮಾಡ್ಬೋದು, ಈ AI ಅಪ್ಲಿಕೇಶನ್ಸ್ ಟೂಲ್ಗಳನ್ನ ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಆ ಟ್ರೈನಿಂಗ್ ಇನ್ಸ್ಟಿಟ್ಯೂಟನ್ನು ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ನ ಡೆವಲಪ್ಮೆಂಟ್ ಮಾಡ್ಬೋದು. ತುಂಬ ಕಮ್ಮಿ ಕಾಸ್ಟ್ಗೆ ಡೆವಲಪ್ಮೆಂಟ್ ಮಾಡ್ಬೋದು. ಸೊ ನೀವು ಸಹ ಏನು ಮಾಡ್ಬೋದು, ಈ ಇನ್ಸ್ಟಿಟ್ಯೂಟ್ಗಳಿಗೆ ಒಂದು LMS ಥರ ಈ ಅಪ್ಲಿಕೇಶನ್ನ ತುಂಬ ಕಮ್ಮಿ ಪ್ರೈಸ್ಗೆ ನೀವು ಟಾರ್ಗೆಟ್ ಮಾಡಿ ಸೇಲನ್ನು ಮಾಡ್ಬೋದು. ಸೊ ಈ ರೀತಿಯಾದ ಒಂದು ಅಪರ್ಚುನಿಟೀಸ್ಗಳು AI ಬಿಲ್ಡ್ ಆಗ್ತಾ ಇದೆ. ಸೊ ಡೆಫಿನೆಟ್ ಆಗಿ AI ಇನ್ನೂ ಅಡ್ವಾನ್ಸ್ ಆಗ್ತಾ ಹೋಗುತ್ತೆ. ಕರೆಂಟ್ಲಿ ಹ್ಯೂಮನ್ ಟಚ್ ಇಲ್ಲ, ಅಂದರೆ ಹ್ಯೂಮನ್ ಆ ಒಂದು ಏನು ಹ್ಯೂಮನ್ ಟಚ್ ಅಂದರೆ ಆ ಫೀಲ್ ತನಕ ಬಂದಿಲ್ಲ. ಬಟ್ 2030 ಹೊತ್ತಿಗೆ ಅಡ್ವಾನ್ಸ್ AI ಇನ್ನೂ ಬರುತ್ತೆ. ಅದು ಆ್ಯಕ್ಚುಲಿ ಹ್ಯೂಮನ್ನ ಸೆಂಟಿಮೆಂಟನ್ನು ಅರ್ಥ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಲ್ಲಿ ತನಕ ಹೋಗುತ್ತೆ. ಸೊ ಡೆಫಿನೆಟ್ಟಾಗಿ ನೋಡಿ, ಮಾರ್ಕೆಟ್ ಇವಾಲ್ವ್ ಆಗ್ತಾ ಇದೆ, ಮಾರ್ಕೆಟ್ ರೀಸೆಟ್ ಆಗುತ್ತೆ. ಸೊ ಅದ್ರ ಜೊತೆ ನಾವು ಏನು ಮಾಡಬೇಕಾಗತ್ತೆ, ನಾವು ಚೇಂಜ್ ಆಗಬೇಕಾಗತ್ತೆ. ಸೊ ಇವಾಗ ತನಕ ಯಾವ ರೀತಿ ಇತ್ತು, ನೀವೊಂದು ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದ್ರಿ, ಒಂದೆರಡು ಸ್ವಲ್ಪ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿದೆ, ಜಾವಾ ಸ್ಕ್ರಿಪ್ಟ್ ಅಂತ ಆದರೆ ನೀವು ಡೆವಲಪ್ಮೆಂಟ್ ಪೊಸಿಷನ್ಗೆಲ್ಲ ಅಪ್ಲೈ ಮಾಡ್ಬೋದು. ತುಂಬ ಜನ 2-3 ವರ್ಷ ಅದೇ ಸ್ಕಿಲ್ನ ಕಲಿತು ಲೆವೆಲ್ ಚೇಂಜ್ ಮಾಡ್ತಾಯಿದ್ರು. ಆಮೇಲೆ ಮೇ ಬಿ ಸ್ವಲ್ಪ ಅಡ್ವಾನ್ಸ್
ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತು ಹೈಯರ್ ಪ್ಯಾಕೇಜ್ಗೆಲ್ಲ ಅಪ್ಲೈ ಮಾಡ್ತಾಯಿದ್ರು. ಬಟ್ ಇವಾಗ ಎ ಐ ಬಂದಮೇಲೆ ಏನಾಗುತ್ತೆ ಅಂದರೆ ಈ ಇದೆಲ್ಲ ಅದು ಎ ಐ ಆಲ್ರೆಡಿ ಮಾಡುತ್ತೆ ಕೋಡಿಂಗ್ ಡೆವಲಪ್ಮೆಂಟ್. ಸೊ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ, ಅಡ್ವಾನ್ಸ್ಡ್ ಎ ಐ ಟೂಲ್ಸ್ಗಳನ್ನ ಕಲಿಬೇಕಾಗತ್ತೆ. ಈ ಒಂದು ಎವ್ರಿ 3 to 6 monthsಗೆ ಅದು ಔಟ್ಡೇಟೆಡ್ ಆಗುತ್ತೆ. ನಾವು ಇನ್ನೂ ನಮ್ಮ ಸ್ಕಿಲ್ಸ್ಗಳನ್ನ ಕಲಿತಾ ಹೋಗಬೇಕಾಗತ್ತೆ, ಅಪ್ ಸ್ಕಿಲ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ 2-3 ವರ್ಷಕ್ಕೆ ಒಂದು ಸ್ಕಿಲ್ ನಾವು ಏನು ಕಲಿತಾ ಇದ್ವಿ, ನಾವು ಮೇ ಬಿ ಬರುವಂಥ ದಿನಗಳಲ್ಲಿ ಎವ್ರಿ 3 to 6 monthsಗೆ ಹೊಸ ಸ್ಕಿಲ್ಗಳನ್ನ ಕಲಿತಾ ಹೋಗಬೇಕಾಗುತ್ತೆ. ಈ ರೀತಿಯಾದ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ಇವಾಗ ನೀವು ಜಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದೀರಾ, ಇಲ್ಲ ನೀವು ಇವಾಗ ಜಸ್ಟ್ 18 years ಏಜಲ್ಲಿ ಇದ್ದೀರಾ ಅಂತಾದರೆ ಡೆಫಿನೆಟ್ ಆಗಿ ಇದು ನಿಮಗೆ ಒಳ್ಳೆಯದಾದ ಒಂದು ಅಪರ್ಚುನಿಟಿ. ಬರೀ ನಿಮ್ಮ ಒಂದು ಸರ್ಟಿಫಿಕೇಟ್, ಡಿಗ್ರಿ ಇದರ ಮೇಲೆ ಡಿಪೆಂಡ್ ಆಗದೆ ನೀವು ಸ್ಕಿಲ್ಸ್ಗಳನ್ನ ಕಲೀರಿ. ಇವಾಗ ಇಂಡಸ್ಟ್ರಿ ಮೇಜರಾಗಿ ಸ್ಕಿಲ್ಸ್ ಬೇಸಿಸಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ. ಇನ್ನು ಬರುವಂಥ ದಿನಗಳಲ್ಲಿ, ಮುಂದೆ ಬರುವಂಥ ದಿನಗಳಲ್ಲಿ ಕಂಪನೀಸ್ಗಳು ಡೆಫಿನೆಟ್ ಆಗಿ ಸರ್ಟಿಫಿಕೇಟ್ ಮಾರ್ಕ್ಸ್ ಬೇಸಿಸಲ್ಲಿ ನಿಮ್ಮನ್ನು ಹೈರ್ ಮಾಡಲ್ಲ. ನಿಮ್ಗೆ ಏನೆಲ್ಲ ಎ ಐ ಟೂಲ್ಸ್ಗಳು ಗೊತ್ತಿದೆ, ಏನೆಲ್ಲ ಸ್ಕಿಲ್ಸ್ಗಳು ಗೊತ್ತಿದೆ, ಆ ಒಂದು ಮೇನ್ ಪ್ಯಾರಾಮೀಟರ್ ಮೇಲೆ ನಿಮ್ಮನ್ನು ಹೈರ್ ಮಾಡುತ್ತೆ. ಓಕೆ, ಸೊ ಈ ರೀತಿ ಏನು ಇಂಡಸ್ಟ್ರಿ ಇವಾಲ್ವ್ ಆಗ್ತಾ ಹೋಗುತ್ತೆ. ಸೊ ಕರೆಂಟ್ಲಿ ಸ್ಟೂಡೆಂಟ್ಗಳು ಕ್ಲಾಸ್ ರೂಮ್ ಏನು ಎಜುಕೇಷನ್ ತೊಗೊಂಡು ಬರ್ತಾ ಇದ್ದಾರೆ, ಥಿಯರಿ ಬೇಸ್ಡ್ ಟ್ರೈನಿಂಗ್ ತೊಗೊಂಡು ಬರ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಸ್ಕಿಲ್ ಗ್ಯಾಪ್ ಡೆಫಿನೆಟ್ ಆಗಿದೆ. ಇಂಡಸ್ಟ್ರಿಗೆ ಏನು ಬೇಕು ಸ್ಕಿಲ್, ಅದು ಸ್ಟೂಡೆಂಟಲ್ಲಿ ಇಲ್ಲ. ಸೊ ಇದು ತುಂಬ ದೊಡ್ಡ ಒಂದು ಗ್ಯಾಪ್ ಇದೆ ಕರೆಂಟ್ ಮಾರ್ಕೆಟಲ್ಲಿ. ಸೊ ಬರುವಂಥ ದಿನಗಳಲ್ಲಿ ಈ ರೀತಿ ಆಗಲ್ಲ. ಸೊ ನೀವು ನಿಮ್ಮ ಒಂದು ಥಿಯರಿ ಬೇಸ್ಡ್ ಕಾನ್ಸೆಪ್ಟಿಂದ ಹೊರಗಡೆ ಬರಬೇಕು. ಇವನ್ ನೀವು ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದೀರಿ ಅಂತಾದರೂ, ನೀವು ಸ್ಕೂಲ್ ಕಾಲೇಜಲ್ಲಿ ಇರುವಾಗ ನಾನು ಆರಾಮಾಗಿ ಕಾಲೇಜ್ ಕಂಪ್ಲೀಟ್ ಆದ ನಂತರ ನಾನು ಸ್ಕಿಲ್ ಕಲಿತೇನೆ ಈ ರೀತಿ ಅಂದ್ಕೊಳ್ತಾ ಇದ್ದರೆ ಇವಾಗನೇ ನೀವು ಅಲರ್ಟ್ ಆಗಬೇಕಾಗತ್ತೆ. ಕಾಲೇಜಲ್ಲಿ ಇದ್ದೀರಾ ಅಂತ ಆದರೆ ನೀವು ಇವಾಗನೇ ನಿಮ್ಮ ಇಂಟ್ರೆಸ್ಟ್ನ ಅಕಾರ್ಡಿಂಗ್ ಕೆಲವು ಸ್ಕಿಲ್ಸ್ಗಳನ್ನ ಕಲಿತಾ ಹೋಗಿ ಅದರ ಬೇಸಿಸಲ್ಲಿ ನಿಮಗೆ ಡೆಫಿನೆಟಾಗಿ ನಿಮಗೆ ಕೆಲಸಗಳು ಸಿಗುತ್ತೆ. ಓಕೆ, ಸೊ ಎ ಐ ಅನ್ನುವಂಥದ್ದು ಒಂದು ಟೆಕ್ನಾಲಜಿ. ಸೊ ಯಾವುದು ಒಬ್ಬ ಲೋ ಲೆವೆಲ್ ಸ್ಕಿಲ್ ಪರ್ಸನ್ನಿಂದ ಒಂದು ಹೈ ಸ್ಕಿಲ್ಡ್ ಕೆಲಸನ ತೆಗೆಯುತ್ತೆ. ಸೊ ಎ ಐ ಯಾರು ನಾವು ಅಡಾಪ್ಟ್ ಆಗಲ್ಲ, ಚೇಂಜ್ ಆಗಲ್ಲ. ಡೆಫಿನೆಟ್ಲಿ ಎ ಐ ಅಂಥವ್ರಿಗೆ ಥ್ರೆಟ್ ಆಗಲಿಕ್ಕಿದೆ. ಬಟ್ ಯಾರು ಚೇಂಜ್ ಆಗಲಿಕ್ಕೆ ರೆಡಿ ಇದ್ದಾರೆ, ಎ ಐನ ಕಲಿತಾರೆ, ಎ ಐನ ಅವರ ಕೆಲಸದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ, ಅವರು ಡೆಫಿನೆಟಾಗಿ ಇದು ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಅವರು ತುಂಬ ಗ್ರೋ ಆಗುವ ಒಂದು ಚಾನ್ಸಸ್ ಇರುತ್ತೆ. ಅವರ ಒಂದು ಗ್ರೋತ್ ತುಂಬ ಫಾಸ್ಟಾಗಿ ಆಗುತ್ತೆ. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಕರೆಂಟ್ ಮಾರ್ಕೆಟಲ್ಲಿ ಎ ಐನ ಮೇಲೆ ಆಗ್ತಾ ಇರುವಂತಹ ಎ ಐನ ಒಂದು ಏನು ಎಫೆಕ್ಟ್ ಏನಾಗ್ತಾ ಇದೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಅರಿವು ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಸೊ ಡೆಫಿನೆಟ್ಟಾಗಿ ಈ ಎ ಐ ಡೆಫಿನೆಟಾಗಿ ನೆಕ್ಸ್ಟ್ 3 to 6 monthsಲ್ಲಿ ದೊಡ್ಡ ವೇಯಲ್ಲಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಡೆಫಿನೆಟ್ಟಾಗಿ ಒಂದು ರೀತಿಯಾದ ಒಂದು ಮಾರ್ಕೆಟ್ ರೀಸೆಟ್ ಆಗುವಂಥದ್ದು ಡೆಫಿನೆಟ್ಟಾಗಿ ಆಗುತ್ತೆ. ಓಕೆ, ಬಟ್ ನಾವು ಪ್ರಿಪೇರ್ ಆಗಿರೋಣ. ಓಕೆ, ಸೊ ತುಂಬ ಪ್ಯಾನಿಕ್ ಆಗದೆ ಚೇಂಜಸ್ನ ಅಕ್ಸೆಪ್ಟ್ ಮಾಡೋಣ, ನಾವು ಚೇಂಜ್ ಆಗೋಣ. ಓಕೆ, ಆಲ್ ದಿ ಬೆಸ್ಟ್, ಟೇಕ್ ಕೇರ್.